ನನ್ನ ಹೆಸರು ನಿಖಿಲ್ ಹೆಗ್ಡೆ ಅಂತ. ಸೊ ಹೆಗ್ಡೆ ಮೋಟರ್ಸ್ MD. ಗ್ರೀವ್ಸ್ ಅನ್ನೋ ಬ್ರ್ಯಾಂಡ್ ಡೀಲರ್ಶಿಪ್ ಇಲ್ಲಿ ಬೆಂಗಳೂರಲ್ಲಿ ತಗೊಂಡಿದ್ದೀವಿ. ಇವರು ಅಮೃತ್ ಅಂತ. ಸೊ ಇಸ್ GM. ಇಲ್ಲಿ ಎಲ್ಲ ಆಪರೇಷನ್ಸ್ ಅಲ್ಲಿ ಇವ್ರು ನೋಡ್ಕೊಂತಾರೆ. ಇಲ್ಲಿ ನಾವು ಗ್ರೀವ್ಸ್ ಅನ್ನೋ ಬ್ರ್ಯಾಂಡ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 166 ಇಯರ್ಸ್ ಇಂದ ಇದೆ. ಪ್ರೈಮರಿಲಿ ಇಂಜಿನ್ ಮ್ಯಾನುಫ್ಯಾಕ್ಚರರ್ ಆಗಿ ಸ್ಟಾರ್ಟ್ ಮಾಡಿರೋದು. ಗ್ರೀವ್ಸ್ ಕಾಟನ್ ಅಂತ ಇಂಜಿನ್ ಇದೆ. ಸೊ ಈ ಇಂಜಿನ್ ಎಲ್ಲ ಮೇಜರ್ OEM ಗಾಡಿಯ ಕಾರ್ಗೋ ವೆಹಿಕಲ್ಸ್ ಆಗಲಿ, ಡೀಸೆಲ್ ಪ್ಯಾಸೆಂಜರ್ ವೆಹಿಕಲ್ ಆಗಲಿ, ಅವ್ರಿಗೆಲ್ಲ ನಾವು ಸಪ್ಲೈಯರ್ ಆಗಿದ್ವಿ. ಇವಾಗ ಓನ್ ಆಗಿ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿರೋದು 3 ವೀಲರ್. ಆಲ್ಮೋಸ್ಟ್ 3-4 ಇಯರ್ಸ್ ಇಂದಾನೇ ಇದೆ. ಸೊ ಈ ಕಾರ್ಗೋ ವೆಹಿಕಲ್ಸ್ ಅಲ್ಲಿ ಸ್ವಲ್ಪ ಫೇಮಸ್ ಆಗಿದ್ವಿ. ಸೊ ಇವಾಗ ನಾವು 3Vಗೂ ಎಂಟ್ರಿ ಆಗಿದೆ, EVಗೂ ಎಂಟ್ರಿ ಆಗಿದ್ದೀವಿ. ಸೊ ಇವಾಗ ಅಲ್ಲಿ ನೋಡ್ತಾ ಇರೋದು ಎಲ್ಟ್ರಾ ಸಿಟಿ ಅಂತ ಒಂದು ವೆಹಿಕಲ್ ಮಾಡೆಲ್ ಇದೆ. ಸೊ ಅದು ನಿಮ್ಗೆ ರೇಂಜ್ 10.8 ಕಿಲೋವಾಟ್ ಬ್ಯಾಟರಿಯಿಂದ ಸ್ಟಾರ್ಟ್ ಆಗಿರೋದು. ಸೊ ನಿಮ್ಗೆ ರೇಂಜ್ ಇವಾಗ ನಾವು ರೆಕಾರ್ಡ್ ಒಂದು ಮಾಡಿದೀವಿ, ಆಲ್ಮೋಸ್ಟ್ 324 ಕಿಲೋಮೀಟರ್ ಇನ್ ಈಕೋ ಮೋಡ್. ಅಂದ್ರೆ ಈಕೋ ಮೋಡ್ ಅಂದ್ರೆ 30 ರೇಂಜ್ ಅಲ್ಲಿ ವಿತ್ 1 ಪ್ಯಾಸೆಂಜರ್ ಟ್ರಯಲ್ ತಗೊಂಡಿದೀವಿ. 324 ಕಿಲೋಮೀಟರ್ ಕ್ಲಾಕ್ ಆಗಿದೆ. ಸೊ ನಾರ್ಮಲ್ ರನ್ನಿಂಗ್ ಸಿಟಿ ಆಪರೇಷನ್ಸ್ ಅಲ್ಲಿ 180 to 200 ಕಿಲೋಮೀಟರ್ಸ್ ಬಂದಿದೆ. ಸೊ ಇದು ನಮ್ಮ ಹೊಸ ಮಾಡೆಲ್. ಸೊ ನಿಮ್ಗೆ ಕಲರ್ ಆಪ್ಷನ್ಸ್ ನೋಡಕ್ ಹೋದ್ರು ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಕೊಡ್ತಾ ಇದೀವಿ. ಇವಾಗ ಲೇಡೀಸ್ ಅಂತ ನಾವೀಗ ಸ್ಪೆಷಲ್ ಆಗಿ ಪಿಂಕ್ ಕಲರ್ ಆಪ್ಷನ್ ಕೊಡ್ತಾ ಇದೀವಿ. ಸೊ ಈ ತರ ಆಪ್ಷನ್ಸ್ ಯಾವ ಬ್ರ್ಯಾಂಡ್ ಕೊಡ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಕಸ್ಟಮೈಸ್ಡ್ ಆಪ್ಷನ್ಸ್ ಎಲ್ಲ ಕೊಡ್ತಾ ಇದೀವಿ. ಕರ್ನಾಟಕದಲ್ಲಿ 4ನೇ ಬ್ರಾಂಚ್. ಸೊ ಮೇಜರ್ಲಿ ಟೈರ್ 2 ಸಿಟೀಸ್ ಅಂದ್ರೆ ಚಿಕ್ಕ ಸಿಟಿ, ಗುಲ್ಬರ್ಗ ಆಗ್ಲಿ, ಬಿಜಾಪುರ ಆಗ್ಲಿ, ಮಂಗಳೂರು, ಮೈಸೂರು, ಈ ತರ ಸಿಟೀಸ್ ಅಲ್ಲಿ ಜಾಸ್ತಿ ಇರೋದು. ಸೊ ಬೆಂಗಳೂರಿಗೆ ಇದು ಫಸ್ಟ್ ಎಂಟ್ರಿ ಆಗ್ತಾ ಇರೋದು. ಸೊ ಈ ಆಟೋ ಕಮ್ಯುನಿಟಿ ಏನಿದೆ ಅವ್ರಿಗೋಸ್ಕರ ಅಟ್ಲೀಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋ ಉದ್ದೇಶದಿಂದ ಈ ತರ ಸ್ಟಾರ್ಟ್ ಮಾಡಿರೋದು ಶೋರೂಮ್. ಇವತ್ತು ನಮ್ಮ ಡೀಲರ್ಶಿಪ್ ಅದು ಹೆಗ್ಡೆ ಮೋಟರ್ಸ್ ಇನಾಗ್ರೇಷನ್. ಇದರ ಸಂದರ್ಭದಲ್ಲಿ ನಾನು ಆಕ್ಚುಲಿ 2 ಗಾಡಿಗಳ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೇನೆ. ಅಂದ್ರೆ ಗ್ರೀವ್ಸ್ ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಬಂದ್ಬಿಟ್ಟು ನಮ್ದು ಇವಾಗ ಅಲ್ಟ್ರಾ ಸಿಟಿ ಅಂತ ಒಂದು ಮಾಡೆಲ್ ಇದೆ. ಅದು 10.8 ಕಿಲೋವಾಟ್ ಬ್ಯಾಟರಿ ಕೆಪಾಸಿಟಿ ಬಂದ್ಬಿಟ್ಟು, ಮತ್ತೆ ARI ಸರ್ಟಿಫೈಡ್. ಈಗ ಭಾರತದಲ್ಲಿ ಬಂದ್ಬಿಟ್ಟು ARI ಮಾತ್ರ ಸರ್ಟಿಫೈ ಮಾಡುದು ಯಾವ್ದು ವೆಹಿಕಲ್ ಅಂದ್ರೂ ಕೂಡ. ಅದು ಬಂದ್ಬಿಟ್ಟು 270 ಕಿಲೋಮೀಟರ್ ಸರ್ಟಿಫೈಡ್ ಮೈಲೇಜ್ ಇದೆ. ಅದರಲ್ಲಿ ಬಂದ್ಬಿಟ್ಟು ಇಕೋ ಮೋಡ್ ಮತ್ತೆ ಪವರ್ ಮೋಡ್ ಇದೆ. ಹಂಗೆ ಜೆನ್ಯೂನ್ ಆಗಿ ಅಂದ್ರೆ ಈ ಸಿಟಿ ಕಂಡೀಷನ್ಸ್ ಅಲ್ಲಿ ಟ್ರಾಫಿಕ್ ಇರುವುದರಿಂದ, ಇಲ್ಲಾಂದ್ರೆ ಅಪ್ಪಲ್ಲಿ, ಇಲ್ಲಾಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಸ್ವಲ್ಪ ಮೈಲೇಜ್ ವೇರಿಯೇಷನ್ ಎಲ್ಲ ಬರುತ್ತೆ. ಹಂಗೆ ಬಂದ್ಬಿಟ್ಟು ಪವರ್ ಮೋಡ್ ಅಲ್ಲಿ ನಿಮ್ಗೆ 180 ರಿಂದ 200 ಕಿಲೋಮೀಟರ್ ಜೆನ್ಯೂನ್ ಬರುತ್ತೆ. ಅದೇ ಬಂದ್ಬಿಟ್ಟು ಇಕೋ ಮೋಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಹತ್ರ ಒಂದು 200 ರಿಂದ 200 ಕಿಲೋಮೀಟರ್ ಆಕ್ಚುಲ್ ಮೈಲೇಜ್ ಬರುತ್ತೆ, ಜೆನ್ಯೂನ್ ಮೈಲೇಜ್. ಮತ್ತೆ 1.5 ಲಕ್ಷ ಕಿಲೋಮೀಟರ್ ಇಲ್ಲಾಂದ್ರೆ 5 ವರ್ಷ ತನಕ ವಾರಂಟಿ ಇದ್ದಿದ್ರಿಂದ ನಮ್ಮ ಗ್ರಾಹಕ ಬಾಂಧವರಿಗೆ, ಡೈಲಿ ಸಂಪಾದನೆ ಮಾಡುವವರಿಗೆ ಎಲ್ಲ ನಿಶ್ಚಿಂತೆಯಿಂದ ಇರ್ಬೋದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಮ್ ಗ್ರೀವ್ಸ್ ಒಂದ್ ವೇಳೆ ಲೋಡಿಂಗ್ ಎಲ್ಲ ಜಾಸ್ತಿ ಇದ್ದಾಗ, ಈಗ 500-600 kg ಪಾಸಿಂಗ್ ಇದ್ಬಿಟ್ಟು 6 ಫೀಟ್ ಟ್ರೇ ಬಿಟ್ಟಿದ್ದೇವೆ ಇದರಲ್ಲಿ. ಅಂದ್ರೆ ಲೋಡಿಂಗ್ ಜಾಸ್ತಿ ಎಳೆಯೋಕೆ. ಡೀಸೆಲ್ ಮಾಡಲ್ ಅಲ್ಲಿ, ಕಾರ್ಗೋ ಮಾಡಲ್ ಅಲ್ಲಿ ನಿಮ್ಗೆ ಡೀಸೆಲ್ ಅಲ್ಲಿ ಪ್ಯಾಸೆಂಜರ್ ಆಟೋನು ಇದೆ, ಕಾರ್ಗೋ ಡೀಸೆಲ್ ಇದೆ, 2 ಇದೆ. ಮತ್ತೆ ಎಲೆಕ್ಟ್ರಿಕ್ ಅಲ್ಲಿ ಶಾರ್ಟ್ಲಿ 1-2 ತಿಂಗಳಲ್ಲಿ ಇನ್ನೊಂದು ಕಾರ್ಗೋ ಕೂಡ ಲಾಂಚ್ ಆಗೋದ್ರಲ್ಲಿದೆ. ಅದು ಇನ್ನು ಮಾಹಿತಿ ಬರ್ಬೇಕಷ್ಟೇ ನಮ್ಗೆ ಕಂಪನಿಯಿಂದ, ಉತ್ಪಾದಕರಿಂದ. ಇದರಿಂದ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 500-600 kg ಪಾಸಿಂಗ್ ಇದ್ರು ಕೂಡ 1.5 ಟನ್, ಆಲ್ಮೋಸ್ಟ್ 1/4 ಟನ್ ಪ್ಲಸ್ ಎಳಿಬಹುದು ಗಾಡಿ. ಮೈಲೇಜ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಒಂದು ಹತ್ರ ಒಂದು 30-35 ಸಿಟಿ ಕಂಡೀಷನ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಮೈಲೇಜ್ ಬಂದ್ಬಿಟ್ಟು. ಇದು ಓಪನಿಂಗ್ ಆಗಿದೆ, ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಗ್ರೀವ್ಸ್ ನ MD ಅವರು ಕೂಡ ಬಂದು, ಮತ್ತೆ ಅವರ ಚೀಫ್ ಬಿಸ್ನೆಸ್ ಮ್ಯಾನೇಜರ್ ಆಫೀಸರ್ ಕೂಡ ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಬಹಳ ಒಂದು ಒಳ್ಳೆ ಪ್ರಾಡಕ್ಟ್, ಟೆಕ್ನಿಕಲಿ ಇಸ್ ವೆರಿ ಸುಪೀರಿಯರ್. We wish Hyundai Motors and the entire team all the best, and certainly it is going to help the customers because of the technological superiority and the value for money. All the best.